ನಮಸ್ಕಾರ, ಟಿವಿ2ಗೆ ಸ್ವಾಗತ. ಪದ್ಮನಾಭನಗರ ಕ್ಷೇತ್ರದಲ್ಲಿ ನಿಷ್ಠಾವಂತ ಯುವ ಮುಖಂಡ ಹಾಗೂ ಬೆಂಗಳೂರು ಜಿಲ್ಲಾ ಉಪಾಧ್ಯಕ್ಷರಾದ ಅಶೋಕ್ ರವರು ಯಡಿಯೂರು ಸರ್ಕಾರಿ ಶಾಲೆಯಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಯಶಸ್ವಿಯಾಗಿ ಆಯೋಜಿಸಿದರು. ಹಲವಾರು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ಸಕ್ರಿಯರಾಗಿರುವ ಇವರು ಕೆಲಸವಿಲ್ಲದೆ ಪರದಾಡುತ್ತಿದ್ದ ಯುವಜನತೆಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಹೆಚ್ಚಿನ ಭಾಗವಹಿಸುವಿಕೆ. ಈ ಉದ್ಯೋಗ ಮೇಳದಲ್ಲಿ 1500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಸ್ಥಳದಲ್ಲೇ ನೇಮಕಾತಿ. ವಿವಿಧ ಕಂಪನಿಗಳು ಅಭ್ಯರ್ಥಿಗಳನ್ನು ಸಂದರ್ಶನ ಮಾಡಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸ್ಥಳದಲ್ಲೇ ನೇಮಕಾತಿ ಪ್ರಮಾಣ ಪತ್ರಗಳನ್ನು ವಿತರಿಸಿದವು. ವಿದ್ಯಾರ್ಥಿಗಳ ಮೆಚ್ಚುಗೆ. ಅಶೋಕ್ ರವರನ್ನು ತಮ್ಮ ಆಶಾಕಿರಣ ಎಂದು ಬಣ್ಣಿಸಿದ ವಿದ್ಯಾರ್ಥಿಗಳು ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡುವ ಅವಕಾಶ ಸಿಗಲಿ ಎಂದು ಹಾರೈಸಿದರು. ಬೆಂಬಲ. ಈ ಸತ್ಕಾರ್ಯಕ್ಕೆ ಕನ್ನಡ ಮನಸ್ಸುಗಳು ಸಂಘಟನೆ ಹಾಗೂ ಉದ್ಯೋಗ ನಿಮಿತ್ತ ತಂಡದವರು ಪೂರ್ಣ ಸಾಥ್ ನೀಡಿದರು. ನನ್ನ ಹೆಸರು ಅಶೋಕ್ ವೆಂಕಟೇಶ್ ರೆಡ್ಡಿ ಅಂತ ಹೇಳಿ, ಇಲ್ಲ ಸ್ಥಳೀಯ ನಿವಾಸಿ. ಮತ್ತು ನಮ್ಮ ಯಡಿಯೂರು ಪ್ರಾಥಮಿಕ ಶಾಲೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಉದ್ಯೋಗ ಮೇಳ ಅಂತ ಮಾಡ್ತಾ ಇದ್ದೀವಿ. ಕನ್ನಡ ಮನಸ್ಸುಗಳು ಮತ್ತು ಉದ್ಯೋಗ ನಿಮಿತ್ತ ಇವರ ಸಹಾಯದಿಂದ ನಾವು ಉದ್ಯೋಗ ಮೇಳ ಮಾಡ್ತೇವೆ. ಸುಮಾರು 1500ಕ್ಕೂ ಹೆಚ್ಚು ಜನಗಳು ಬಂದು ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಏನು ನಮ್ಮ ಕೈಲಿ ಏನು ಸಹಾಯ ಆಗುತ್ತೋ ಅದು ಸಹಾಯ ಮಾಡಿ ಒಂದು ಉದ್ಯೋಗ 3 ಜನಕ್ಕೆ ಊಟ ಕೊಡುತ್ತೆ. ಹಂಗಾಗಿ ನಾವು ಅದನ್ನ ತಲೆಯಲ್ಲಿ ಇಟ್ಕೊಂಡು ಕನ್ನಡಿಗರಿಗೋಸ್ಕರ ಕನ್ನಡಿಗರಿಂದ ಮಾಡ್ತಾ ಇರೋ ಕೆಲಸ ಇದು. ಮುಂದಿನ ದಿನಗಳಲ್ಲಿ ಇದನ್ನ ಇನ್ನೂ ಹೆಚ್ಚಿಗೆ ಕೆಲಸ ಮಾಡೋದಕ್ಕೆ ನಾವು ಇಷ್ಟಪಡ್ತೀವಿ. ಬೇರೆ ಕಡೆಯಿಂದನೂ ಬಂದಿದ್ದಾರೆ. ಕೆಲವೆಲ್ಲ ನನಗೆ ಇವತ್ತು 12 ಗಂಟೆಲಿ ಗೊತ್ತಾಗಿದ್ದ ಮಾಹಿತಿ. ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ಕೆಲವು ಪೂಜೆಗಳು ಉಳ್ಕೊಂಡು ಬಂದಿದ್ದಾರೆ. ಹಂಗಾಗಿ 12 ಗಂಟೆ ಮೇಲೆ ನಾನು ಊಟದ ವ್ಯವಸ್ಥೆಗೆ ಮಾಡಿದ್ದು. ಪಬ್ಲಿಸಿಟಿ ಆನ್ಲೈನ್ ಮತ್ತೆ ಇಷ್ಟೇ. ನಮ್ಗೆ ಇನ್ನೂ ಸ್ವಲ್ಪ ಪಬ್ಲಿಕ್ ಸಪೋರ್ಟ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ಇಲ್ಲಿ ನಾವು ಯಾರ್ದು ಸಪೋರ್ಟ್ ಕೇಳಿರ್ಲಿಲ್ಲ. ಇದು ನಾವು ಎಕ್ಸ್ಪೆಕ್ಟೆಡ್ಗಿಂತ ಜಾಸ್ತಿ ಜನ ಬಂದಿದ್ದಾರೆ. 1600 ರಿಜಿಸ್ಟ್ರೇಷನ್ ಆಗಿದೆ. 1600 ಜಾಬು. ಇವತ್ತು ಸಂಜೆ ನಮ್ಗೆ ಅವರು ಲಿಸ್ಟ್ ಕೊಡ್ತಾರೆ. HR ಯಾರು ಇಂಟರ್ವ್ಯೂ ತಗೊಂಡಿದ್ದಾರೋ ಅದ್ರಲ್ಲಿ ಶಾರ್ಟ್ ಲಿಸ್ಟ್ ಆಗಿರುತ್ತೆ. ಅದಾದ ನಂತರ ಅವ್ರಿಗೆ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಇಂಟರ್ವ್ಯೂ ಇರುತ್ತೆ. ನಿರೀಕ್ಷೆ ಇವಾಗ ಇರೋದು ಎಷ್ಟು ಜನ ಇದ್ದಾರೆ, ಅವ್ರಿಗೆ ಒಬ್ಬ ಅಭ್ಯರ್ಥಿ ಒಂದು ಕಂಪ್ನಿಲಿ ಇಂಟರ್ವ್ಯೂ ಮಾಡೋದಂತ ಆತರ ಏನಿಲ್ಲ. ಯು ಕ್ಯಾನ್ ಅಟೆಂಡ್ ಆಲ್ 35 ಸುಮಾರು 38 ಕಂಪ್ನಿಗಳು ಬಂದಿದೆ. 10th ಫೇಲ್ ಆಗಿರೋದ್ರಿಂದ ಹಿಡ್ಕೊಂಡು ಡಿಗ್ರಿ ಪಾಸ್ ಆಗಿರೋರ್ಗು ಎಲ್ಲರಿಗೂ ಅವಕಾಶ ಇದೆ. ಅದು ಬಿಟ್ಟು ಹ್ಯಾಂಡಿಕ್ಯಾಪ್ಸ್ಗೆ ಅಂತಾನೆ 1-2 ಕಂಪ್ನಿಗಳು ಬಂದಿದೆ. ಅವ್ರಿಗೂ ಉದ್ಯೋಗ ಅವಕಾಶಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಇನ್ನ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ನಾವು ಅನ್ಕೊಂಡಿದ್ದೀವಿ.